ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಮಾಲ್ ಬ್ರೇಕ್ ತಗೊಂಡು ಇಲ್ಲಿದ್ದೀನಿ ನೋಡಿ, ನಮ್ಮ ಕರ್ನಾಟಕದ ಸುಂದರವಾದ ಗಗನಚುಕ್ಕಿ ಜಲಪಾತದ ಹತ್ತಿರ. ಈ ನೀರು ಧುಮುಕೋ ಸೌಂಡ್ ಕೇಳ್ತಿದ್ದೀನಿ ನಿಮಗೆ. ಇದನ್ನು ನೋಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ? ಆದರೆ ನಿಮಗೆ ಒಂದು ವಿಷಯ ಗೊತ್ತಾ, ನಾವು ಪ್ರಕೃತಿಯ ಜೊತೆಗೆ ಕಳೆಯೋ ಈ ಸ್ವಲ್ಪ ಸಮಯ ಕೂಡ ನಮ್ಮ ಆರೋಗ್ಯಕ್ಕೂ ತುಂಬ ಮುಖ್ಯ. ಇವತ್ತು ಜಲಪಾತದ ಸೌಂದರ್ಯ ನೋಡ್ತಾ ನೋಡ್ತಾ ನಮ್ಮ ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, BP, ಡಯಾಬಿಟೀಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಹೆಲ್ತ್ ಟಾಪಿಕ್ ಹೇಳ್ತೀನಿ. ಕೊನೆವರೆಗೂ ನೋಡಿ ಈ ವಿಡಿಯೋನ, ಯಾಕಂದರೆ ಕೊನೆಯಲ್ಲಿ ನಿಮಗೆ ಒಂದು ಸಣ್ಣ ಹೆಲ್ತ್ ಚಾಲೆಂಜ್ ಕೊಡ್ತಿದ್ದೀನಿ. ನಾವು ಹಳ್ಳಿಲಿ ಇದ್ದಾಗ ಮಾರ್ನಿಂಗ್ ಬೇಗ ಹೇಳ್ತೀವಿ, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊತೀವಿ, ಸ್ವಲ್ಪ ಓಡಾಡ್ತಾ ತುಂಬಾ ಕೆಲಸ ಮಾಡ್ತೀವಿ, ಮರ ಗಿಡ ಹೊಲ ಇವೆಲ್ಲ ನೋಡ್ಕೊತಾ ಇರ್ತೀವಿ. ಆದರೆ ಈ ಸಿಟಿ ಲೈಫಲ್ಲಿ ಹೇಗಾಗಿರುತ್ತೆ, ಅದರಲ್ಲೂ ಈ ಬೆಂಗಳೂರು ಲೈಫಲ್ಲಿ ಏನಾಗಿರುತ್ತೆ ಅಂತಂದರೆ ತುಂಬ ಟೈಟ್ ಶೆಡ್ಯೂಲ್ ಆಗಿರುತ್ತೆ. ನೀವು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕಪ್ಪ ಅಂತಂದರೆ ಏನಿಲ್ಲ ಅಂತಂದ್ರೆ ನೀವು ಮಾರ್ನಿಂಗ್ 7 o'clock ಮನೆ ಬಿಡಬೇಕಾಗುತ್ತೆ. ಬಿಕಾಸ್ ಲೇಟ್ ಆದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ಹರಿ ಬರಿ ಅಂತ ಅಂದ್ಕೊಂಡು ನಾವು ಕರೆಕ್ಟಾಗಿ ಟಿಫಿನ್ ಮಾಡಲ್ಲ, ಟಿಫಿನೆಲ್ಲ ಸ್ಕಿಪ್ ಮಾಡೋದಾಗಿರಲಿ. ಸೊ ಟೆನ್ಷನ್ ಮುಖಾಂತರ ನಾವು ಆಫೀಸ್ಗೆ ಹೋಗ್ತೀವಿ, ಆಫೀಸಲ್ಲಿ ತುಂಬ ಡ್ಯೂಟಿ ಮಾಡ್ಕೊತಾ ಇರ್ತೀವಿ, ಹೊರಗಡೆ ಪ್ರಪಂಚನೇ ನೋಡೋಕ್ಕಾಗಿರಲ್ಲ. ಮತ್ತೆ ಈವ್ನಿಂಗ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿ ಟಯರ್ಡ್ ಆಗಿ ಮನೆಗೆ ಬಂದು ಮಲ್ಕೊಳೋದೇ ಆಗಿರುತ್ತೆ. ಒಂದೊಂದು ಟೈಮ್ ಊಟನ ಸ್ಕಿಪ್ ಮಾಡಿ ಮಲ್ಕೊತೀವಿ ಅನ್ನೋದೇ ಗೊತ್ತಿರಲ್ಲ ಈ ಬೆಂಗಳೂರು ಜನಕ್ಕೆ. ಆ ರೀತಿ ಅವ್ರ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಮತ್ತು ಯಾವಾಗಲೂ ಮೊಬೈಲ್ ಅಂತಲೇ, ಬೆಳಗ್ಗೆ ಎದ್ರೂ ಮೊಬೈಲು, ಮಧ್ಯಾಹ್ನ ಎದ್ರೂ ಮೊಬೈಲು, ಯಾವಾಗಲೂ ಸ್ಕ್ರೀನ್ ಟೈಮಲ್ಲೇ ಇರುತ್ತೆ. ದೇಹ ಒಂದೇ ಜಾಗದಲ್ಲಿ ಕೂತಿರುತ್ತೆ, ಆದರೆ ನಮ್ಮ ಮನಸ್ಸು ಮಾತ್ರ ಯಾವಾಗಲೂ ಓಡಾಡ್ತಾ ಇರುತ್ತೆ. ಅದಕ್ಕೆ ಇವತ್ತು ತುಂಬ ಜನ ಸ್ಲೀಪ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರಕೃತಿಗೆ ಒಂದು ಸಿಂಪಲ್ ಬ್ರೇಕ್ ಕೊಡ್ಬೋದಾ? ನೋಡಿ, ಈ ಜಲಪಾತದ ನೀರು ಹೇಗೆ ತನ್ನ ಪಾಡಿಗೆ ಹರಿತಾ ಇದೆ ನೋಡಿ. ನಾವು ಕೂಡ ಕೆಲವೊಮ್ಮೆ ಜೀವನದ ಎಲ್ಲ ಟೆನ್ಷನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಕೂತಿರ್ತೀವಿ. ನಾಳೆ ಏನಾಗುತ್ತೋ, ನನ್ನ ಕೆಲಸ ಏನಾಗುತ್ತೋ, ನನ್ನ ಹೆಲ್ತ್ ಹೇಗಿದೆ ಅಂತ ಒಂದೇ ಯೋಚನೆಯಲ್ಲಿ ಇರ್ತೀವಿ. ಸೊ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಪ್ರೇಕ್ಷಣೀಯ ಸ್ಥಳಕ್ಕೆ ನಡೆಯೋದು ಆಗಿರಲಿ, ಹಸಿರು ನೋಡುವಂತೆ, ನಿಮ್ಮ ಫ್ರೆಶ್ ಗಾಳಿ ಸೇವಿಸುವಂತೆ, ಸೊ ನಿಮ್ಮ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬಂದಮೇಲೆ ನೀವು ಕಾರ್ ಅಥವಾ ಈ ಬೈಕಲ್ಲಿ ಬಂದಿರ್ತೀರ ಅಂದರೆ ಪಾರ್ಕ್ ಮಾಡ್ತೀರಾ, ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ನಡೀತೀರಾ. ಸೊ ಆದರೆ ಈ ವಾಕಿಂಗು ನಮ್ಮ ಹೆಲ್ತಿಗೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ? ನೀವು ಡೈಲಿ ನೀವು ವಾಕ್ ಮಾಡ್ತಾ ಹ್ಯಾಬಿಟ್ ಇಟ್ಕೊಂಡಿದ್ರೆ ನಿಮ್ಮ BP ಕಂಟ್ರೋಲಲ್ಲಿರುತ್ತೆ, ನಿಮ್ಮ ಶುಗರ್ ಕಂಟ್ರೋಲಲ್ಲಿರುತ್ತೆ, ನೀವು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಆ್ಯಕ್ಟಿವಿಟೀಸ್ ಇತ್ತು ಅಂತಂದರೆ ನಿಮ್ಮ ಬಾಡಿಲಿ ವೆಯ್ಟ್ ಲಾಸು ಕೂಡ ಆಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ನಿಮ್ಮ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, BPಯಲ್ಲಿ ಕಂಟ್ರೋಲಾಗಿರುತ್ತೆ. ಹಾಗಾದರೆ ಇವತ್ತಿಂದ ಒಂದು ಸ್ಮಾಲ್ ಚಾಲೆಂಜ್ ನಿಮಗೆ, ಡೈಲಿ 20 to 30 minutes ನಡಿಬೇಕು, ಓಕೆನಾ? ಇದು 1 week ನೀವು ಟ್ರೈ ಮಾಡಿ. ಅಲೋನಾಗಿ ಫೀಲ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಇದನ್ನು ನೀವು ಡೈಲಿ 1 week ಫಾಲೋ ಮಾಡಿ, ಯೋಗ ಮತ್ತು ಎಕ್ಸಸೈಸ್ ಮಾಡ್ಕೊತ ಹೋಗಿ. ನೆಕ್ಸ್ಟ್ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಮೂಡ್ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತಂದು. ಸೊ ಏನಾರ ಚೇಂಜಸ್ ಆಗಿದ್ರೆ ಡನ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಯಾರು ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಿದ್ದೀರಾ, ಯಾರಿಗೆ ಅಲೋನ್ ಅಂತ ಫೀಲ್ ಆಗ್ತಿದೆ, ಸೊ ನೀವು ಆವಾಗವಾಗ ಬ್ರೇಕ್ ತಗೊಂಡು ಹೊರಗಡೆ ತಿರುಗಾಡ್ತಾ ಇರಿ. ಇದೊಂದು ಪ್ರಕೃತಿ ಅನ್ನೋದು ಒಂದು ಚಿಕಿತ್ಸೆ ವೀಕ್ಷಕರೇ, ಅಂದರೆ ಫುಲ್ ಟ್ರೀಟ್ಮೆಂಟ್ ಅಲ್ಲ, ಸಪೋರ್ಟಿವ್ ಟ್ರೀಟ್ಮೆಂಟ್ ಥರ. ಸೊ ಹಾಗಾಗಿ ನೀವು ಆವಾಗವಾಗ ವೀಕೆಂಡಲ್ಲಿ ಹೊರಗಡೆ ಹೋಗ್ತಾ ಇರಿ. ಈ ಹೆಲ್ತ್ ಟಿಪ್ಸ್ಗಾಗಿ ನೀವು ಬೆಲ್ ಐಕಾನ ಪ್ರೆಸ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. As a silky pillowcase, slither in my innocent oasis. You bring the pain, I deliver patience. I see the lion and try to tame him. I know the werewolf behind the sheep, familiar the scent of deceit behind your pretty teeth. Saying need space to breathe, but what does that really mean? I don't believe when you said to me you really
life. While you're searching, hope you find. Act right, saying you're fine. Read between lines. I was born at night, not last night. I can't believe when you said to me, you really need space to breathe. What you really got up your sleeve.